ಶ್ರೀಲಂಕಾದಲ್ಲಿ ದೀತ್ವಾ ಚಂಡಮಾರುತ ಏನಿದೆ ತನ್ನ ಅಟ್ಟಹಾಸವನ್ನು ಮೆರಿತಾ ಇದೆ. ಇದರ ಪರಿಣಾಮವಾಗಿ ಆನೆಯ ಮೇಲೇನೆ ಏರಿದೆ ಚಿರತೆ. ಅಲ್ಲಿ ಆ ರೀತಿಯಾದಂತಹ ಒಂದು ವಾತಾವರಣ. ಅಲ್ಲಿ ನೂರಾರು ಜನರು ಸಾವನ್ನಪ್ಪಿದ್ದಾರೆ. ಈಗಾಗಲೇ ಶ್ರೀಲಂಕಾದಲ್ಲಿ ದೀತ್ವಾ ಚಂಡಮಾರುತ ತನ್ನ ರುದ್ರ ನರ್ತನವನ್ನ ಈಗ ಮುಂದುವರಿಸಿದೆ. ಶ್ರೀಲಂಕಾ ಜನರೆಲ್ಲರೂ ಕೂಡ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ಆ ಮಟ್ಟದಲ್ಲಿ ಆ ಒಂದು ಚಂಡಮಾರುತ ಅಲ್ಲಿ ಭೀಕರತೆಯನ್ನ ಸೃಷ್ಟಿ ಮಾಡಿರುವಂಥದ್ದು. ನೂರಾರು ಜನರು ಈಗಾಗಲೇ ಸಾವನ್ನಪ್ಪಿದ್ದಾರೆ ಈ ಒಂದು ಚಂಡಮಾರುತದಿಂದ. ಶ್ರೀಲಂಕಾದಲ್ಲಿ ದೀತ್ವಾ ರೌದ್ರ ನರ್ತನವನ್ನು, ಈ ಒಂದು ಸೈಕ್ಲೋನ್ ಏನಿದೆ, ಈ ಅಬ್ಬರಕ್ಕೆ ವನ್ಯಜೀವಿಗಳು ಕೂಡ ಕಂಗಾಲಾಗಿ ಹೋಗ್ತಾ ಇವೆ. ಲಂಕಾದ ಬೀದಿ ಬೀದಿಗಳಲ್ಲಿ ಸಮುದ್ರದಂತೆ ಕಾಣ್ತಾ ಇದೆ ನೀರು. ಆ ರೀತಿಯಾಗಿರುವಂಥದ್ದು ನೀರಿನಲ್ಲಿ ಬೆಕ್ಕು ನಾಯಿಗಳು ಕೂಡ ಕೊಚ್ಕೊಂಡು ಹೋಗ್ತಾ ಇವೆ. ಬರೀ ಮನುಷ್ಯರು ಮಾತ್ರ ಅಲ್ಲ, ವಸ್ತುಗಳು ಮಾತ್ರ ಅಲ್ಲ, ವನ್ಯಜೀವಿಗಳು ಕೂಡ. ವ್ಯಾಘ್ರ ಚೀತಾ ಒಂದು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳೋಕೆ ಏನು ಮಾಡಿದೆ ಅಂತಂದರೆ, ಚಿರತೆ ಮಾಡಿದಂತಹ ಒಂದು ಉಪಾಯ ಸಖತ್ತಾಗಿ ಈಗ ವೈರಲ್ ಆಗ್ತಾ ಇದೆ. ಚಿರತೆ ಒಂದು ದೃಶ್ಯ ಏನಿದೆ, ಒಂದು ದೈತ್ಯವಾದಂತಹ ಒಂದು ಆನೆಯ ಮೇಲೆ ಕುತ್ಕೊಂಡು ಹೋಗ್ತಾ ಇದೆ. ಆ ವಿಡಿಯೋ, ಆ ದೃಶ್ಯ ಈಗ ವೈರಲ್ ಆಗ್ತಾ ಇದೆ. ಆನೆಯು ಕೂಡ ಚಿರತೆಯ ಒಂದು ಪ್ರಾಣವನ್ನು ಉಳಿಸೋಕೆ ನೆರವಾಗಿದೆ. ಲಂಕಾದಲ್ಲಿ ಈ ರೀತಿಯಾದಂತಹ ದೀತ್ವಾ ಅಟ್ಟಹಾಸವನ್ನು ಬರಿತಾ ಇದೆ. ಈ ಒಂದು ವಿಚಾರದಲ್ಲಿ ಪ್ರಕೃತಿಯ ಒಂದು ವಿಕೋಪಕ್ಕೆ ಶ್ರೀಲಂಕಾ ತುತ್ತಾಗಿಬಿಟ್ಟಿದೆ. ಈಗಾಗಲೇ ಅಲ್ಲಿ 150ಕ್ಕೂ ಹೆಚ್ಚು ಜನ, ಅಂದರೆ 156 ಅಂತ ಹೇಳ್ತಾ ಇದ್ದಾರೆ, 150ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಇಡೀ ಶ್ರೀಲಂಕಾ ಜಲಾವೃತ ಆಗ್ತಾ ಇದೆ. ಗಮನಿಸ್ತಾ ಇರ್ಬೋದು ನೀವು ವಿಡಿಯೋಗಳನ್ನು, ಯಾವ ರೀತಿಯಾಗಿ ಇದೆ ಅಲ್ಲಿನ ಒಂದು ವಾತಾವರಣ, ದೃಶ್ಯಗಳು ಅಂತ. ಇನ್ನು ಪ್ರಾಣವನ್ನು ಉಳಿಸಿಕೊಳ್ಳೋಕೆ ಚಿರತೆ ಆನೆಯ ಮೇಲೇರಿಬಿಟ್ಟಿದೆ. ಕಷ್ಟದ ಸಮಯ ಅಂತ ಬಂದಾಗ ಮೃಗಗಳು ಕೂಡ ಮಾನವೀಯತೆಯನ್ನು ಮರಿತಾವೆ ಮತ್ತು ಸಹಾಯವನ್ನು ಕೇಳ್ತಾವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆನೆಯ ಮೇಲೆ ಚಿರತೆ ಏರ್ಕೊಂಡು ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳೋಕೆ ಭಯದಿಂದಾನೇ ಕೂತ್ಕೊಳ್ತಾ ಇದೆ. ಆನೆ ಅದಕ್ಕೆ ಸಹಾಯ ಮಾಡ್ತಾ ಇದೆ. ಮನುಷ್ಯರಲ್ಲಿಯೂ ಕೂಡ ಕಾಣದಂತಹ ಭಾವೈಕ್ಯತೆ, ಸ್ನೇಹ, ಪ್ರೀತಿ ಇಲ್ಲಿ ನಾವು ಕಾಣಬಹುದು. ನೋಡಿ, ಪ್ರಕೃತಿಯ ವಿಕೋಪಕ್ಕೆ ಅಲ್ಲಿ ಆ ರೀತಿಯಾಗಿ ಆಗ್ತಾ ಇದ್ರೆ, ಒಂದು ಕಡೆ ವನ್ಯಜೀವಿಗಳು ಕೂಡ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳೋಕೆ ಸಾಕಷ್ಟು ಒದ್ದಾಡ್ತಾ ಇವೆ. ಅದೇ ರೀತಿಯಾಗಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಈಗ. ಆನೆಯ ಮೇಲೆ ಚಿರತೆ ಕೂತ್ಕೊಂಡು ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋಕೆ ಯೋಚನೆ ಮಾಡ್ತಾ ಇದೆ. ಅದಕ್ಕೆ ಸಹಾಯ ಮಾಡ್ತಾ ಇರುವಂಥದ್ದು ಆನೆ. ಯಾವುದೇ ರೀತಿಯಾಗಿ ಗಾಬರಿ ಆಗಿಲ್ಲ, ಓಡೋಗಿಲ್ಲ, ಎಲ್ಲೂ ಕೂಡ ಮೈ ಕೊಡವಿಲ್ಲ ಆ ಚಿರತೆ ಕೆಳಗಡೆ ಬೀಳಲಿ ಅಂತ. ಸುಮ್ಮನೆ ಮೌನವಾಗಿ ನಿಂತ್ಕೊಂಡಿರುವಂಥದ್ದು. ಹರಿಯುವ ನೀರಿನ ಒಂದು ರಭಸ ಕೂಡ ತುಂಬ ಜೋರಾಗಿದೆ. ಚಿರತೆ ಕೂಡ ಕೆಳಗೆ ಎಗರಿ ಹೋಗೋಕ್ಕಾಗಲ್ಲ, ಮರದ ಮೇಲೆ ಹತ್ತಿ ನಿಲ್ಲೋಕ್ಕಾಗಲ್ಲ, ನಿಂತರೆ ಆ ಮರ ಎಲ್ಲಿ ಬೀಳುತ್ತೋ ಅನ್ನುವಂತಹ ಭಯ. ಹೀಗಾಗಿ ಸೇಫ್ ಆಗಿರುವ ಜಾಗ ನನಗೆ ಆನೆ ಅದರ ಬೆನ್ನ ಮೇಲೆ ಕೂತ್ಕೊಂಡಿದೆ, ಒದ್ದಾಡ್ತಾ ಇದೆ ಪ್ರಾಣವನ್ನು ಉಳಿಸ್ಕೊಳ್ಳೋಕೆ. ಆನೆ ಎಲ್ಲಿಯೂ ಕೂಡ ಕದಲದೆ ಮೌನವಾಗಿ ಸೈಲೆಂಟಾಗಿ ನಿಂತಿದೆ. ಆ ನೀರಿನ ರಭಸಕ್ಕೆ ಒಂದು ಹೆಜ್ಜೆ ಮುಂದೆ ಇಟ್ಟರೂ ಕೂಡ ಕೊಚ್ಚಿಕೊಂಡು ಹೋಗುವಂತಹ ಒಂದು ಸಂಭವ ಇದೆ. ಹೀಗಾಗಿ ಬುದ್ಧಿವಂತಿಕೆಯಿಂದ ಆನೆ ಕೂಡ ನಡೆದುಕೊಂಡಿದೆ, ಪ್ರಾಣವನ್ನು ಉಳಿಸೋಕೆ ಸಹಾಯ ಮಾಡಿದೆ. ಶ್ರೀಲಂಕಾದಲ್ಲಿ ನಿಜಕ್ಕೂ ಕೂಡ ಈ ಒಂದು ದೀತ್ವಾ ಒಂದು ಸೈಕ್ಲೋನ್ ಏನಿದೆ, ದೊಡ್ಡ ಮಟ್ಟದ ಒಂದು ಅಪಾಯವನ್ನು ತಂದಿದೆ. ನೂರಾರು ಜನರ ಪ್ರಾಣವನ್ನು ಬಲಿ ತೆಗೆದುಕೊಂಡಿದೆ. ಈ ಒಂದು ದೀತ್ವಾ ಸೈಕ್ಲೋನ್ ಏನಿದೆ, ಭಾರತದ ಕಡೆ ಕೂಡ ಬರುವಂತಹ ಎಲ್ಲ ಮುನ್ಸೂಚನೆ ಇದೆ. ಅದಕ್ಕೆ ಹವಾಮಾನ ಇಲಾಖೆ ಕೂಡ ಎಚ್ಚರಿಕೆಯನ್ನು ಕೊಟ್ಟಾಯಿತು ಈಗಾಗಲೇ. ಆದರೆ ಅಲ್ಲಿ ಸೃಷ್ಟಿ ಮಾಡಿರುವಂತಹ ಭೀಕರತೆ ಮಾತ್ರ ನಿಜಕ್ಕೂ ಕೂಡ ಶ್ರೀಲಂಕಾ ಇನ್ನೂ ಕೂಡ ಅದನ್ನು ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿಬಿಟ್ಟಿದೆ. ಜನರು ಮನೆಯಲ್ಲಿ ಇರೋಕ್ಕೂ ಆಗಲ್ಲ, ಹೊರಗಡೆ ಬರೋಕ್ಕೂ ಆಗಲ್ಲ. ಆ ರೀತಿಯಾದಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ. ನಿಜಕ್ಕೂ ಕೂಡ ಈಗ ಈ ಒಂದು ವರ್ಷದ ಕೊನೆಯಲ್ಲಿ ಈ ರೀತಿಯಾದಂಥ ಒಂದು ದುರಂತ ಏನಿದೆ, ಇದನ್ನು ಯಾರೂ ಕೂಡ ಮರೆಯೋಕ್ಕಾಗಲ್ಲ. 2025ರ ಒಂದು ದೊಡ್ಡ ದುರಂತ ಅಂತಲೇ ಹೇಳ್ಬೋದು ಇದನ್ನು. ಶ್ರೀಲಂಕಾದ ಜನರು ಕೂಡ ನಿಜಕ್ಕೂ ಕೂಡ ತುಂಬ ಭಯಭೀತರಾಗಿಬಿಟ್ಟಿದ್ದಾರೆ. ಆ ರೀತಿಯಾದಂತಹ ತನ್ನ ರುದ್ರ ನರ್ತನವನ್ನು ತೋರಿಸ್ತಾ ಇದೆ. ನೀರಿನ ರಭಸ ಎಲ್ಲವನ್ನು ಕೂಡ ಕೊಚ್ಕೊಂಡು ಹೋಗ್ತಾ ಇದೆ. ಪ್ರಾಣಿಗಳು ಕೊಚ್ಕೊಂಡು ಹೋಗ್ತಾ ಇವೆ. ಮನುಷ್ಯರು, ವಸ್ತುಗಳು, ಮನೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗ್ತಾ ಇದೆ. ನೀರಿನಲ್ಲಿ ತೇಲ್ಕೊಂಡು ಹೋಗ್ತಾ ಇವೆ. ಆ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗಿದೆ ಶ್ರೀಲಂಕಾದಲ್ಲಿ. ಮತ್ತು ಈಗ ಏನು ಈ ಒಂದು ವಿಡಿಯೋ ಇದೆ, ಆನೆಯ ಮೇಲೆ ಚಿರತೆ ಕೂತ್ಕೊಂಡಿರುವಂಥ, ಅದು ಕೂಡ ವೈರಲ್ ಆಗ್ತಾ ಇದೆ. ಮತ್ತು ಎಲ್ಲರೂ ಕೂಡ ನೆಟ್ಟಿಗರು ಹೇಳ್ತಾ ಇದ್ದಾರೆ, ಎಂತಹ ಒಂದು ಬಾಂಧವ್ಯ ಇದೆ ಇದರಲ್ಲಿ. ಪ್ರಾಣಿಗಳು ಕೆಲವೊಂದು ಸಂದರ್ಭದಲ್ಲಿ ಬಂದಾಗ ಅದು ಮುರುಘ ಹಾಕಿದ್ರೂ ಕೂಡ ಅದಕ್ಕೆ ಸಹಾಯ ಮಾಡ್ತಾ ಇದೆ ಆನೆ. ಇದನ್ನು ಕೂಡ ಮೆಚ್ಕೊಳ್ತಾ ಇದ್ದಾರೆ. ಪ್ರಕೃತಿಯಿಂದ ಎಲ್ಲವೂ ಕೂಡ ಸಾಧ್ಯ. ಪ್ರಕೃತಿ ಮತ್ತು ಪ್ರಾಣಿಗಳು ಕೆಲವೊಂದು ಬಾರಿ ಮನುಷ್ಯನಿಗೂ ಕೂಡ ಪಾಠವನ್ನು ಕಳಿಸುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಕೂಡ ಈ ಒಂದು ವಿಡಿಯೋ. ಹೀಗಾಗಿ ಶ್ರೀಲಂಕಾದಲ್ಲಿ ಆಗಿರುವಂತಹ ಒಂದು ಅನಾಹುತ,
ಈ ಒಂದು ದೃಶ್ಯಗಳು ಎಲ್ಲವನ್ನು ನೋಡಿದಾಗ ಎಂಥವ್ರಿಗೂ ಕೂಡ ಭಯ ಆಗುತ್ತೆ. ಆ ರೀತಿಯಾಗಿದೆ ಅಲ್ಲಿ. ಎಲ್ಲವೂ ಕೂಡ ಸಂಪೂರ್ಣ ನೀರಿನಿಂದ ತುಂಬಿಕೊಂಡು ಹೋಗಿರುವಂಥದ್ದು. ಮತ್ತು ಗೊತ್ತಿರುವಂಥ ಪ್ರಕಾರ ಈಗಾಗಲೇ ಅಲ್ಲಿ ರೈಲ್ವೆ ಒಂದು ಮಾರ್ಗಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಎಲ್ಲ ನಿಲ್ದಾಣಗಳಲ್ಲಿ ರೈಲ್ ಏನು ಚಲಿಸುತ್ತಾ ಇದ್ವಲ್ಲ ಅದನ್ನು ನಿಲ್ಲಿಸಲಾಗಿದೆ. ಸಂಚಾರಕ್ಕೂ ಕೂಡ ಕಷ್ಟ ಆಗಿಬಿಟ್ಟಿದೆ. ಎಲ್ಲ ರೈಲ್ವೆ ನಿಲ್ದಾಣಗಳು ಕೂಡ ಜಲಾವೃತ ಆಗಿವೆ. ಹೀಗಾಗಿ ಅಲ್ಲಿ ಬೇರೆ ಕಡೆ ಹೋಗೋಕ್ಕೂ ಆಗಲ್ಲ, ಬರೋಕ್ಕೂ ಆಗಲ್ಲ. ಆ ರೀತಿ ಆಗಿಬಿಟ್ಟಿದೆ. ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿದೆ ವಿಡಿಯೋಗಳು ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.